ಗ್ಯಾರಂಟಿ ಯೋಜನೆಗಾಗಿ ಕೋಟಿ ಕೋಟಿ ಹಣ ಖರ್ಚು ಮಾಡಲಾಗಿದೆ. ಮೊಬೈಲ್ ರೀಚಾರ್ಜ್ಗೂ ಸರ್ಕಾರದ ಬಳಿ ಹಣ ಇಲ್ಲ. ಅಂತಹ ಪರಿಸ್ಥಿತಿಯಂತೆ ಅಧಿಕಾರಿಗಳ ಸರ್ಕಾರಿ ಫೋನ್ಗೆ ಕರೆನ್ಸಿ ಭಾಗ್ಯ ಇಲ್ಲ. ಪಿಡಿಒ, ತಾಲೂಕು ಪಂಚಾಯಿತಿ ಇಒ ಅಧಿಕಾರಿಗಳು ಈಗ ಪರದಾಡ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಯಾವ ಪಿಡಿಒಗೂ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರುತ್ತೆ. 6 ತಿಂಗಳಿನಿಂದ ಸರ್ಕಾರ ಪಿಡಿಒ ಮೊಬೈಲ್ ರೀಚಾರ್ಜೇ ಮಾಡಿಸಿಲ್ವಂತೆ. ಸರ್ಕಾರಿ ಅಧಿಕಾರಿಗಳ ಮೊಬೈಲ್ ರೀಚಾರ್ಜ್ಗೂ ಹಾಗಾದರೆ ದುಡ್ಡಿಲ್ವಾ? ಪಿಡಿಒ ಹುಡುಕೊಂಡು ಗ್ರಾಮ ಪಂಚಾಯತಿಗೆ ಬರ್ತಾ ಇದ್ದಾರೆ ಜನ. ಫೋನ್ ಮಾಡಿದ್ರೆ ನಾಟ್ ರೀಚೇಬಲ್. ಹಾಗಾಗಿ ಅವ್ರನ್ನ ಹುಡ್ಕೊಂಡೇ ಬರ್ತಾ ಇದ್ದಾರೆ. ರೀಚಾರ್ಜ್ ಮಾಡದ ಸರ್ಕಾರದ ವಿರುದ್ಧ ಹಳ್ಳಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಡಿಒಗಳು ಸ್ವಿಚ್ ಆಫ್ ಆಯ್ತು ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆದ್ರೂ ಪಿಡಿಒ ನಂಬರಿಗೆ ರೀಚಾರ್ಜ್ ಮಾಡೋಕ್ಕಾಗಿಲ್ಲ. ಇವರು ಪಿಡಿಒ ನಂಬರಿಗೆ ರೀಚಾರ್ಜ್ ಮಾಡೋಕ್ಕಾಗಿಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಾರೆ. ದಯವಿಟ್ಟು ಗ್ರಾಮಾಂತರದಲ್ಲಿ 8 ಹಳ್ಳಿ 9 ಹಳ್ಳಿ ಗ್ರಾಮ ಇರುತ್ತೆ. ಆ ಗ್ರಾಮಕ್ಕೆ ಎಲ್ಲ ಗ್ರಾಮದಲ್ಲಿ ರೈತರು ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರೂ ಫೋನ್ ಮಾಡ್ಬೇಕತ್ತೆ. ನಾವು ಸಿಗ್ತೀನಿ ಅಂದರೆ ಪಿಡಿಒ ಸಿಗ್ತಾ ಇರ್ತಾರೆ. ಆ ನಂಬರಿಗೆ ದಯವಿಟ್ಟು ರೀಚಾರ್ಜ್ ಮಾಡಿಬಿಟ್ಟು ಈ ಕೆಟ್ಟ ಸರ್ಕಾರ ಹೋಗ್ಬೇಕಂತ ಕೇಳ್ಕೊತಿದ್ದೀವಿ. ಪಿಡಿಒಗಳು ಸ್ವಿಚ್ ಆಫ್ ಆಯ್ತು ಅಂತಂದರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗ್ಯಾರಂಟಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಆದರೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ನೆಪದಲ್ಲಿ ಸರ್ಕಾರಿ ಅಧಿಕಾರಿಗಳ ನಂಬರ್ಗಳನ್ನೇ ಸರ್ಕಾರಿ ನಂಬರ್ಗಳನ್ನ ರೀಚಾರ್ಜ್ ಮಾಡದಲೇ ಅವೆಲ್ಲವೂ ಕೂಡ ನಾಟ್ ರೀಚಬಲ್ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾದ್ಯಂತ ಕೆಲಸ ಮಾಡುವಂಥ ಪಂಚಾಯಿತಿ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ನಂಬರ್ಗಳು, ಸರ್ಕಾರಿ ನಂಬರ್ಗಳು ರೀಚಾರ್ಜ್ ಆಗಿಲ್ಲ. ಚಿಕ್ಕಮಗಳೂರಿನಲ್ಲಿ 224 ಗ್ರಾಮ ಪಂಚಾಯಿತಿಗಳು ಇರುವಂಥದ್ದು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥ ಅಷ್ಟು ಪಿಡಿಒಗಳ ನಂಬರ್ಗಳು, ಸರ್ಕಾರಿ ನಂಬರ್ಗಳೇನಿದೆ ಯಾವೂ ಕೂಡ ಕಳೆದ ಒಂದು 6-7 ತಿಂಗಳಿಂದಲೂ ಕೂಡ ಯಾವುದೇ ನಂಬರ್ಗಳು ಕೂಡ ರೀಚಾರ್ಜ್ ಆಗಿಲ್ಲ. ಹಾಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ಅಲ್ಲಿರುವಂಥ ಜನರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಪಿಡಿಒಗಳಿಗೆ ಯಾವುದೇ ಒಂದು ಸಮಸ್ಯೆ ಬಗ್ಗೆ ಫೋನ್ ಮಾಡಿದ್ರೆ ಆ ಫೋನ್ಗಳು ಕೂಡ ನಾಟ್ ರೀಚಬಲ್, ಹಾಗೆಯೇ ಸ್ವಿಚ್ ಆಫ್ ಅಂತ ಬರ್ತಾ ಇರುವಂಥದ್ದು. ಹಾಗಾಗಿ ಅಧಿಕಾರಿಗಳನ್ನು ನೋಡಬೇಕು ಮತ್ತು ಅವ್ರ ಜೊತೆ ಮಾತಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದೂರದ ಊರುಗಳಿಂದ, ಅಂದರೆ ಹಳ್ಳಿಯಲ್ಲಿರುವಂಥ 3-4 ಕಿಲೋಮೀಟರ್ಗಳಿಂದ ಪಂಚಾಯಿತಿಗೆ ಬಂದು ತಮ್ಮ ಕೆಲಸಗಳನ್ನು ಕೂಡ ಮಾಡಿಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಇಲ್ಲೇ ಕರ್ತಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಅವರು ಒಳಗಿದ್ದಾರೆ. ಆದರೆ ಆ ಪಿಡಿಒ ಅವರ ನಂಬರ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ನೀವೀಗ ನೋಡ್ಬೋದಾಗಿರುವಂಥದ್ದು. ಪಿಡಿಒ ಅವರ ನಂಬರಿಗೆ ನಾನೀಗ ಫೋನ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನೋಡ್ಬೋದಾಗಿರುವಂಥದ್ದು. ಕರ್ತಿಕೆರೆ ಪಿಡಿಒ ಒಳಗಿದ್ದಾರೆ. ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ನೋದು ಕೂಡ ಬರ್ತಾ ಇರುವಂಥದ್ದು. ನಾಟ್ ರೀಚಬಲ್ ಹಾಗೆಯೇ ಸ್ವಿಚ್ ಆಫ್ ಅಂತ ಬರ್ತಾ ಇರುವಂಥದ್ದು. ಹಾಗೆಯೇ ಬೇರೆ ಗ್ರಾಮ ಪಂಚಾಯಿತಿಯನ್ನು ಕೂಡ ಟ್ರೈ ಮಾಡ್ಬೋದಾಗಿರುವಂಥದ್ದು. ಇದು ಬಾಳೂರು ಪಿಡಿಒ ಅವರ ನಂಬರ್ ಆಗಿರುವಂಥದ್ದು. ಮೂಡಿಗೆರೆ ತಾಲೂಕಿಗೆ ಬರುವಂಥ ನಂಬರ್ ಆಗಿರುವಂಥದ್ದು. ಬಾಳೂರು ಹೊರಟ್ಟಿಯ ಪಿಡಿಒ ಅವರ ನಂಬರ್ ಕೂಡ ಸರ್ವಿಸ್ ರದ್ದುಪಡಿಸಲಾಗಿದೆ ಅನ್ನೋದು ಬರ್ತಾ ಇರುವಂಥದ್ದು. ಇದು ಪಿಡಿಒಗಳ ಮಾತ್ರ ಅಲ್ಲದೆ ತಾಲೂಕ್ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಂಬರ್ ಕೂಡ ಸ್ವಿಚ್ ಆಫ್ ಹಾಗೆಯೇ ನಾಟ್ ರೀಚಬಲ್ ಬರ್ತಾ ಇರುವಂಥದ್ದು. ಇದು ಚಿಕ್ಕಮಗಳೂರಿನಲ್ಲಿ ಸಮಸ್ಯೆ ಆಗಿರುವಂಥದ್ದು. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರು ಇದನ್ನು ಗಮನ ಹರಿಸಬೇಕಾಗಿರುವಂಥದ್ದು. ರಾಜ್ಯಾದ್ಯಂತ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುವಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಂಬರ್, ಹಾಗೆಯೇ ತಾಲೂಕ್ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥ ತಾಲೂಕು ನಿರ್ವಾಹಕ ಅಧಿಕಾರಿಯ ನಂಬರ್ ಕೂಡ ಈ ರೀತಿ ಅದನ್ನು ರೀಚಾರ್ಜ್ ಮಾಡದಲೇ ಸೇವೆಯನ್ನು ರದ್ದುಗೊಳಿಸಲಾಗಿರುವಂಥದ್ದು. ಸರ್ಕಾರ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತೆ ಗ್ಯಾರಂಟಿಗಾಗಿ. ಆದರೆ ಅದನ್ನೇ ಇಂಪ್ಲಿಮೆಂಟ್ ಮಾಡುವಂಥ ಸ್ಥಳೀಯ ಮಟ್ಟದ, ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳ ನಂಬರನ್ನು ಯಾವುದೇ ರೀಚಾರ್ಜ್ ಮಾಡುವಲ್ಲಿ ಸರ್ಕಾರ ವಿಫಲವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.